ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವಿಡಿಯೋನ ಎಡಿಟ್ ಮಾಡಿ ಆಲ್ಮೋಸ್ಟ್ 1 ವಾರ ಆಗಿದೆ. ಬಟ್ ನನಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ರೀಸನ್ ಏನಂದರೆ ಎಡಿಟಿಂಗ್ ಏನೋ ಮಾಡ್ಕೊಂಡ್ಬಿಟ್ಟಿದೆ. ಬಟ್ ವಾಯ್ಸ್ ಓವರ್ ಕೊಡಲಿಕ್ಕೆ ಆಗಿಲ್ಲ. ನಮ್ಮ ಮನೇಲಿ ನಾವು ಸ್ವಲ್ಪ ಕೆಲಸಗಳನ್ನ ಮಾಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ಅದು ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಈ ಮಿನಿ ವ್ಲಾಗ್ ಆದರೆ ನನಗೆ ಜಸ್ಟ್ 1 ನಿಮಿಷದಲ್ವಾ, ಹೆಂಗೋ ವಾಯ್ಸ್ ಓವರ್ನ ಕೊಟ್ಬಿಡ್ಬೋದು. ಬಟ್ ಇದು ಲಾಂಗ್ ವಿಡಿಯೋಸ್ಗೆ ಅಂದಾಗ ನಾವು ಒಂದು ಸ್ವಲ್ಪ ಪೇಷನ್ಸಿಂದ ಮಾತಾಡಬೇಕಾಗತ್ತೆ. ಒಂದೇ ಸಮ ಮಾತಾಡೋದಕ್ಕಾಗೋದಿಲ್ಲ. ಹಾಗೆ ಇನ್ನು ವರ್ಕರ್ಸ್ ಇರೋದ್ರಿಂದ ಅದು ಇದು ಮಿಡಲಲ್ಲಿ ಬಂದು ಕೇಳ್ತಾ ಇರ್ತಾರೆ, ಇದು ಬೇಕು ಅದು ಬೇಕು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಕೆಲವೊಂದು ಡಿಸ್ಟರ್ಬೆನ್ಸಿಂದ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲಿಲ್ಲ. ಪ್ರತಿದಿನ ಕೂತ್ಕೊಳ್ಳೋದು ವಾಯ್ಸ್ ಓವರ್ ಇವತ್ತು ಕೊಟ್ಟು ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ನೋಡಿದ್ರೆ ಒಂದು ಸ್ವಲ್ಪ ಹೊತ್ತು ಕೊಡ್ತಿದ್ದೆ, ಎಗೇನ್ ಸ್ಟಾಪ್ ಆಗ್ತಿತ್ತು. ಮತ್ತು ನೆಕ್ಸ್ಟ್ ಡೇ ಎಗೇನ್ ಅದನ್ನು ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಇದೇ ಥರ ಪ್ರಾಬ್ಲಮ್ ಆಗಿ ನನಗೆ ಈ ವ್ಲಾಗು ಸ್ವಲ್ಪ ಲೇಟ್ ಆಯಿತು. ಇನ್ನೂ ಸ್ವಲ್ಪ ದಿನ ವರ್ಕ್ ನಡೀತಾನೆ ಇರುತ್ತೆ. ಇನ್ನು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನನ್ನ ಒಂದು ಲಾಂಗ್ ವಿಡಿಯೋಸ್ಗೆ ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ. ಈಗ ನಾವು ವಾಯ್ಸ್ ಓವರ್ ಕೊಡಬೇಕು, ನೀವು ಕೆಲಸ ಮಾಡಬೇಡಿ ಅಂತ ಹೇಳೋದು ಸರಿ ಇರಲ್ಲ ಅಲ್ವಾ. ಇನ್ನು ನೈಟ್ ಟೈಮಲ್ಲಿ ಈಗಲೂ ನೀವು ನೋಡ್ಬೋದು, ಮೇ ಬಿ ಈ ವಿಡಿಯೋದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನಾನು ನನ್ನ ಒಂದು ಎಡಿಟಿಂಗಲ್ಲಿ ಆ ವಾಯ್ಸ್ನ ಡಿನಾಯ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸಣ್ಣ ಪುಟ್ಟ ವಾಯ್ಸ್ ಮೇ ಬಿ ಅದು ಡಿನಾಯ್ಸ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅಂದರೆ ತುಂಬ ಜಾಸ್ತಿ ವಾಯ್ಸ್ ಬಂದರೆ ಡಿನಾಯ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇನ್ನು ಈ ವ್ಲಾಗ್ ಆ್ಯಕ್ಚುಲಿ ಯಾವತ್ತು ಶೂಟ್ ಮಾಡ್ಕೊಂಡಿದ್ದು ಅಂದರೆ ಗಣೇಶ ಹಬ್ಬ ಆಗಿ ಒಂದು 2 ಡೇಸ್ಗೆ ಮನೇಲಿ ನಾರ್ಮಲ್ ಯಾವತ್ತು ಶುಕ್ರವಾರದ ದಿನ ನಾನು ಮನೇಲಿ ಅಂದರೆ ಟಿಫನ್ ಪಲಾವ್ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು, ನಮ್ಮನೆಯವ್ರಿಗೆ ಆಫೀಸ್ ಇತ್ತು, ಅವಾಗೇನು ರಜಾ ಇರಲಿಲ್ಲ. ಗಣೇಶ ಹಬ್ಬದ ದಿನ ಮಾತ್ರನೇ ರಜಾ ಇದ್ದಿದ್ದು ಅಷ್ಟೇ. ಇವತ್ತು ಏನು ಮಾಡಿದ್ದೀನಿ ಅಂದರೆ, ನಾನು ಪಲಾವ್ ಮಾಡಬಾರ್ದಿತ್ತು, ಪಲಾವ್ ಮಾಡಿಬಿಟ್ಟೆ ಟಿಫನ್ನು. ರೀಸನ್ ಏನಂದರೆ, ಅಮ್ಮನ ಮನೆ ಹತ್ರ ಗಣೇಶನ್ನ ಕೂರಿಸಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ. ಇವತ್ತು ವಿಸರ್ಜನೆ ಇತ್ತು. ಸೊ ನನಗೆ ಹೋಗೋಣ ಅಂತ ಅಂದ್ಕೊಂಡು ಇತ್ತು ಮೈಂಡಲ್ಲಿ ಹೋಗಬೇಕು ಅನ್ನೋದು. ಬಟ್ ಅಲ್ಲೂ ಪಲಾವ್ ಮಾಡಿರ್ತಾರೆ ಅನ್ನೋದು ನನ್ನ ಮೈಂಡಿಂದ ಹೊರಟೋಗ್ಬಿಟ್ಟಿದೆ. ನಾನು ಎಲ್ಲ ಕುಕ್ಕರ್ಗೆಲ್ಲ ಹಾಕಿಟ್ಟು ಎಲ್ಲ ಮಾಡಾದ್ಮೇಲೆ ಅಮ್ಮ ಕಾಲ್ ಮಾಡಿಬಿಟ್ಟು ಬೇಗ ಬಾ, ಇಲ್ಲಿ ಎಲ್ಲ ಸ್ವಲ್ಪ ಕೆಲಸಗಳಿದೆ ಮಾಡಿವಂತೆ ಅಂತ ಹೇಳಿದ್ರು. ಏನಮ್ಮ ಅಂತಂದೆ. ಪಲಾವ್ ಮಾಡ್ತಿದ್ದಾರೆ, ತರಕಾರಿ ಎಲ್ಲ ಹೆಚ್ಚುತ್ತಾ ಇದ್ದಾರೆ, ಬಾ ಬೇಗ ಅಂತಂದ್ರು. ಅಯ್ಯೋ ಅಮ್ಮ, ನಾನು ಪಲಾವೇ ಮಾಡಿದ್ದೀನಿ ಅಂತಂದೆ. ಅಂದರೆ ಲೈಕ್ ಏನಾಗುತ್ತೆ ಅಂದರೆ, ನಮ್ಮನೇಲೂ ಅದೇ ತಿನ್ಬೇಕು, ಇನ್ನು ಅಲ್ಲಿ ಹೋದ್ಮೇಲೆ ಪ್ರಸಾದ ಅಂತ ಹೇಳಿ ಏನು ಪಲಾವೇ ತಿನ್ಬೇಕಾಗತ್ತೆ ಅಲ್ವಾ. ಸೊ ಅವಾಗ ಅಯ್ಯೋ ಯಾಕಪ್ಪ ಪಲಾವ್ ಮಾಡಿದೆ, ಲೈಟಾಗಿ ಬೇರೆ ಏನಾದರೂ ಮಾಡಿದರೆ ಚೆನ್ನಾಗಿರೋದಲ್ವಾ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಈ ಥರ ಅಲ್ಲೂ ಪಲಾವ್ ಮಾಡಿದಾರಂತೆ, ನಾನು ಮರ್ತೋಗಿ ಮಾಡಿಬಿಟ್ಟೆ ಅಂದ್ಬಿಟ್ಟು. ಸರಿ, ನಮ್ಮ ಮನೆಯವರು ನನಗೆ ನೀನು ನೈಟ್ಗೆ ಅಲ್ಲಿಂದ ಏನೂ ತೊಗೊಂಬರ್ಬೇಡ, ಬಿಕಾಸ್ ಅಲ್ಲಿ ಹೆಂಗೆ ಅಂದರೆ ಅಮ್ಮನೂ ಆಗಿರ್ಬೋದು ಮತ್ತು ಅಲ್ಲಿರೋರು ಅಷ್ಟೇ, ತೊಗೊಂಡೋಗು ಮನೆಯವ್ರಿಗೆ ಎಲ್ಲನೂ, ಅಂದರೆ ಪ್ರಸಾದ ಅಲ್ವಾ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡ್ತಾರೆ. ಹಂಗಾಗಿ ನಮ್ಮ ಮನೆಯವರು ತೊಗೊಂಡು ಬರಬೇಡ ನೀನು, ಬೇರೆ ಏನಾದರೂ ಮಾಡಿದರೆ ಸ್ವೀಟ್ ಏನಾದರೂ ಒಂದು ಸ್ವಲ್ಪ ತೊಗೊಂಡು ಬಾ, ಅದು ಪ್ರಸಾದ ಆಗಿರೋದಕ್ಕೆ ತೊಗೊಬಾ ಅಂತೀನಿ, ಇಲ್ಲಾಂದ್ರೆ ಏನೂ ತರಬೇಡ ಅಂತ ಹೇಳ್ತಿದ್ದೆ. ಪಲಾವ್ ಮಾತ್ರ ಎನಿಕಾಸ್ ತರಬೇಡ, ನಾನು ಇವಾಗಲೂ ಅದೇ ತಿಂದು ಮತ್ತು ನೈಟ್ಗೂ ನನಗೆ ಅದೇ ತಿನ್ನೋಕ್ಕಾಗಲ್ಲಮ್ಮ ಅಂತ ಹೇಳಿದ್ರು. ಸರಿ ಬಿಡಿ, ನಾನು ಬೇರೆ ಏನಾದರೂ ಸ್ವೀಟ್ ಮಾಡಿರ್ತಾರೆ ಅಲ್ವಾ, ಅದನ್ನೇ ಪ್ರಸಾದ ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ನನಗೆ ನಾರ್ಮಲಾಗಿ ನಾನು ಏನು ಈ ಸೀರೆ ಉಟ್ಕೊಂಡಿದ್ನಲ್ವ, ಹಿಂಗೆ ರೆಡಿ ಆಗಿಬಿಟ್ಟು ಹೋದೆ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು. ಅಲ್ಲಿಗೆ ಹೋದ್ಮೇಲೆ ನನಗೇನಾಯಿತು ಅಂದರೆ, ನಮ್ಮದು ಅಲ್ಲಿ ನಾವೆಲ್ಲರೂ ಲೇಡೀಸ್ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಸೊ ವರ್ಷ ಸ್ಯಾರೀಸ್ನ ತೊಗೊಂಡಿದ್ವಿ, ಅಂದರೆ ಒಂದು 3-4 ಇಯರ್ಸು ಒಂದೇ ಥರ ಸೀರೆಗಳನ್ನ ತೊಗೊಂಡಿದ್ವಿ. ಸೊ ಆವತ್ತಿನ ದಿನ ಅವ್ರೇನು ಮಾಡಿದ್ದಾರೆ, 1-2 ಇಯರ್ಸ್ ಬ್ಯಾಕ್ ನಾವು ತೊಗೊಂಡಿದ್ದಂಥ ಸೀರೆನ ಒಂದೇ ಥರ ಇತ್ತಲ್ವ, ಅದನ್ನು ಉಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅಮ್ಮ ನನಗೆ ಆ್ಯಕ್ಚುಲಿ ಫೋನ್ ಮಾಡಿದ್ದು ಆ ವಿಚಾರ ಹೇಳೋಕ್ಕೆ, ಬಟ್ ಮರ್ತೋಗ್ಬಿಟ್ಟಿದ್ದಾರೆ ಅದನ್ನು ಹೇಳೋದು. ನಾನು ನಾರ್ಮಲಿ ಪಿಂಕ್ ಕಲರ್ ಸ್ಯಾರಿ ಉಟ್ಟಿದ್ನಲ್ವ ಅಂತ ಅದರಲ್ಲೇ ಹೋಗ್ಬಿಟ್ಟೆ. ಬಟ್ ಬಿಡಲೇ ಇಲ್ಲ ಅವರು. ಹೋಗು ಮನೆಗೆ, ಹೆಂಗೂ ಗಾಡಿ ತೊಗೊಂಡು ಬಂದಿದ್ಯಾ, ಹೋಗು ಸೀರೆ ಚೇಂಜ್ ಮಾಡ್ಕೊಂಬ ಅಂತ ಒಂದೇ ಸಮ ಪ್ರೆಷರು. ಸರಿ ಬಿಡು, ಎಲ್ಲರೂ ಉಟ್ಕೊಂಡಿದ್ದಾರೆ, ನಾವು ಅವ್ರ ಮಾತಿಗೊಂದು ರೆಸ್ಪೆಕ್ಟ್ ಕೊಡಬೇಕಲ್ವ ಅಂತ ಹೇಳಿ ಮತ್ತೆ ನಾನು ಮನೆಗೆ ಬಂದು ರಿಟರ್ನ್ ಅದೇನು ಎಲ್ಲರೂ ಸೀರೆ, ಅಂದರೆ ಈ ವಿಡಿಯೋದಲ್ಲಿ ಎಲ್ಲರೂ ಸೀರೆ ಉಟ್ಕೊಂಡಿದ್ದಾರೆ ನೋಡಿ, ಒಂದು ಪಿಸ್ತಾ ಕಲರು, ಆ ಸ್ಯಾರಿನೇ ಉಟ್ಕೊಂಡು ಮತ್ತೆ ರಿಟರ್ನ್ ಹೋಗಿದ್ದಾಯಿತು ಅವತ್ತು ನಾನು.
ಹಾಗೆ ಇನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವಾ ಅಮ್ಮನು ಮತ್ತು ಆಂಟಿ ಇವರಿಬ್ಬರು ಫ್ರೆಂಡ್ಶಿಪ್ಪು ಆಲ್ಮೋಸ್ಟ್ ಒಂದು 30 ಇಯರ್ಸ್ ಮೇಲಿರ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಅವರಿಬ್ಬರ ಮಾತನ್ನು ಒಂದು ರಾ ವಾಯ್ಸನ್ನು ಹಾಕಲಿಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗ್ಬೋದು. ಅಂದರೆ ಅವರಿಬ್ಬರು ಫ್ರೆಂಡ್ಶಿಪ್ಪು ಎಷ್ಟು ವರ್ಷದ್ದು, ಯಾವ ರೀತಿ ಇದೆ ಅನ್ನೋದನ್ನು ಎಲ್ಲಾನು ಹಾಕಿದ್ದೀನಿ. ಹಂಗೆ ಕೇಳೋಣ ಅವ್ರ ಬಾಯಲ್ಲೇ ಅಂತ ಅಂದ್ಬಿಟ್ಟು, ಬಿಕಾಸ್ ನಾನೇ ವಾಯ್ಸ್ ಓವರ್ ಕೊಡ್ತಿರ್ತೀನಿ. ಈವನ್ ಇವತ್ತು ನಮ್ಮ ಅಮ್ಮಂದು ನೀವು ಡೈರೆಕ್ಟ್ ವಾಯ್ಸ್ನು ಸಹ ಕೇಳ್ತೀರಾ, ಅಮ್ಮ ಯಾವ ರೀತಿ ಮಾತಾಡ್ತಾರೆ ಅಂದ್ಬಿಟ್ಟು ಸಹ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡ್ದಿರ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇನ್ನು ಎಲ್ಲ ಪ್ರಸಾದ ಎಲ್ಲ ರೆಡಿ ಆಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ಎಲ್ಲ ತಿಂತಾ ಇದ್ವಿ. ಇನ್ನು ನಮ್ಮ ಅತ್ತಿಗೆ ಹತ್ರನೂ ಸೇಮ್ ಸ್ಯಾರಿ ಇದೆ, ಅವರು ಹುಟ್ಟಿರ್ಲಿಲ್ಲ. ಸೊ ಅಲ್ಲಿರೋರೆಲ್ಲ ರೇಗಿಸ್ತಾ ಇದ್ರು, ಭವ್ಯ ಸೀರೆ ಹುಟ್ಟಿಲ್ಲ ಸೇಮ್ ಅಂತ ಅಂದ್ಬಿಟ್ಟು. ಎಸ್ಪೆಷಲಿ ನಾನು ತುಂಬ ಮಾತಾಡಿದೆ, ಬಿಕಾಸ್ ನನ್ನ ಮನೆ ಅಷ್ಟು ದೂರ ಇದ್ರು ನನ್ನನ್ನು ಕಳಿಸಿ ನೀವು ಸ್ಯಾರಿ ಚೇಂಜ್ ಮಾಡಿಸಿದ್ರಿ, ಬಟ್ ಅತ್ತಿಗೆ ಮಾತ್ರ ಹಂಗೆ ಇದ್ದಾರೆ ಅಂತ ಹೇಳಿ. ಬಟ್ ಅವರು ಅತ್ತಿಗೆ ಹೊರಗಡೆ ಎಲ್ಲ ಹೋಗಿದ್ರಂತೆ, ಹಾಗಾಗಿ ಅವರು ಹಂಗೆ ಬಂದಿದ್ದಾರೆ. ಇವರು ಫೋರ್ಸ್, ಅಂದರೆ ನಾವೆಲ್ಲ ಫೋರ್ಸ್ ಮಾಡಿದ್ವಿ ತಿನ್ಬಿಟ್ಟು ಸ್ಯಾರಿ ಚೇಂಜ್ ಮಾಡು ಅಂತ ಹೇಳಿ. ಹಾಗಾಗಿ ಸರಿ ತಿನ್ಬಿಟ್ಟು ಹೋಗಿ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ರು. ನಾನಿಬ್ಬರಿಗೂ ಮೈಕ್ ಹಾಕಿದೀನಿ, ಅದಕ್ಕೇನೆ ನಮ್ಮ ಅತ್ತೆ ತೋರಿಸ್ತಾ ಅವ್ರೆ ಮೈಕ್ ಹಾಕಿದ್ದಾಳೆ. ಯಾಕಂದ್ರೆ ಈ ಸೌಂಡ್ಗೆ ಕೇಳಿಸಲ್ಲ ಅಂದ್ಬಿಟ್ಟು ಮೈಕ್ ಹಾಕಿಸ್ಬಿಟ್ಟಿದೀನಿ ಇಬ್ಬರಿಗೂ. ಸೊ ನೋಡಿ ಇಬ್ರು ಒಂದೇ ತರ ಇದಾರೆ ಅಂತ ಅನ್ಸಲ್ವಾ? ಆಕ್ಚುಲಿ ಅವ್ರನ್ನ ಎಲ್ಲಾರು ಅಕ್ಕ ತಂಗಿದ್ದೀರಾ ಅಂತ ಕೇಳ್ತಾರೆ, ಬಟ್ ಅಕ್ಕ ತಂಗಿದ್ದೀರಾ ನೀವು? ಅಕ್ಕ ತಂಗಿದ್ರು. ಆಕ್ಚುಲಿ ಅವರು ಸ್ವಂತ ಅಕ್ಕ ತಂಗಿದ್ದೀರಲ್ಲ, ಬಟ್ ಹಂಗಿದ್ದಾರೆ. ಸೊ ಎಷ್ಟು ವರ್ಷ ಫ್ರೆಂಡ್ಶಿಪ್ ಆಂಟಿ? 30 ವರ್ಷ ಫ್ರೆಂಡ್ಶಿಪ್. 30 ವರ್ಷ. ಸ್ವಲ್ಪ 30 ವರ್ಷ ಫ್ರೆಂಡ್ಶಿಪ್. ಈಗಲೂ ಹಾಗೆ ಇದ್ದಾರೆ, ಒಂದೇ ಕಡೆ ಇರೋದು, ನೈಬರ್ಸ್. ಆಮೇಲೆ ಇದ್ರಲ್ಲೆಲ್ಲ ನೋಡ್ಬಿಟ್ಟು ದಿಷ್ಟಿ ಆಗ್ಬಿಟ್ಟು ಕಿತ್ಲಾಡ್ಬಿಟ್ರಿ ನಾವು. ದಿಷ್ಟಿ ಆಗ್ಬಿಡ್ತೀವಿ. ನೋಡಿ ನಮ್ಮಮ್ಮ ಹೆಂಗ್ ಹೇಳ್ತಾ ಇದಾರೆ, 30 ವರ್ಷ ಫ್ರೆಂಡ್ಶಿಪ್ ದಿಷ್ಟಿ ಆಗೋಗ್ಬಿಡತ್ತೆ ಅಂತ ಹೇಳಿ. ಯಾವತ್ತು ಕಿತ್ತಾಡೇ ಇಲ್ವಾ ನೀವು? ಯಾವತ್ತು ಕಿತ್ತಾಡಿಲ್ಲ. ಅಕಸ್ಮಾತ್ ನಾವ್ ಕಿತ್ಲಾಡಿದ್ರೆ ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಅಡ್ಜಸ್ಟ್ ಮಾಡ್ಕೊಳ್ಳಲ್ವೇನ್ರಿ? ನಿನ್ ಮೇಲೆ ಹೇಳ್ಕೊತೀನಿ. ಇಬ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಯಾವತ್ತೂ ಮುನ್ಸ್ಕೊಂಡಿಲ್ಲ. ಆಕ್ಚುಲಿ ಲಾಸ್ಟ್ ಟೈಮ್ ನಾನು ಈ ತರ ಗಣೇಶನ್ ಹಾಕಿದಾಗ ಸುಮಾರು ಜನ ಕೇಳ್ತಾ ಇದ್ರು, ಒಂದೇ ತರ ಇದಾರೆ. ಅದಕ್ಕೆ ಈ ಸತಿ ಅವ್ರ ಬಾಯಲ್ಲೇ ಕೇಳಿಸ್ಬೇಕು ಅಂತ ವಿಡಿಯೋ ಮಾಡ್ಕೊಂತಾ ಇರೋದು ನಾನು. ಅದಕ್ಕೇನೆ ಸ್ವಂತ ಅಕ್ಕ ತಂಗಿದಿರಿಲ್ಲ, ಬಟ್ ಹಂಗೆ ಇದಾರೆ. ಯೂಶಲಿ ಎಲ್ಲಾರು ನಮ್ಮನ್ನ ಕೇಳೋದು ಹಂಗೇನೆ, ದೊಡ್ಡಮ್ಮನ ಅಂತ ಕೇಳ್ತಾರೆ ಅಂತಾನೆ ಹೇಳ್ತೀವಿ. ಅಲ್ಲ, ನಾವ್ ಅಕ್ಕ ತಂಗಿ ಇರ್ತಾರ ಇದ್ರು ನಮ್ ಗಂಡಿರು ಅಣ್ಣ ತಮ್ಮಂದ್ರ ತರನೇ ಇದ್ದಾರೆ. ಅವ್ರು ಬಿಳಿ ಕೂದಲು ಬಿಟ್ಕೊಂಡು. ಹೌದು, ಬೆಳಗ್ಗೆ ಅವರು ಹಾಗೇನೆ. ನಮ್ಮ ಅಪ್ಪನೂ ಅಷ್ಟೇ, ಮತ್ತೆ ಅಂಕಲು ಅಷ್ಟೇ. ಅವರುನು ಅಲ್ಲಿ ಒಂದ್ ಕಡೆ ಕುತ್ಕೊಂಡು ಬೆಳಿಗ್ಗೆ ಸೊ ಇದೇ ತರ ಇರ್ಲಿ. ಐ ಥಿಂಕ್ ಎಷ್ಟು ವರ್ಷಕ್ಕಮ್ಮ ನಾವ್ ಈ ಏರಿಯಾಗ ಬಂದಿದ್ದು? ವಾಣಿ 1ನೇ ಕ್ಲಾಸ್. ನಮ್ ವಾಣಿ ಬಂದಿದ್ಲು ಅಂದ್ರೆ ಜಾನ್ಸಿ 3rd, ನಾನ್ 5th ಸ್ಟ್ಯಾಂಡರ್ಡ್. ಹಂಗಾದ್ರೆ ಅಂದ್ರೆ ನಾನ್ 10 ವರ್ಷ ಇದ್ದಾಗ ಬಂದಿರೋದು ಈ ಏರಿಯಾಗೆ. ಸೊ ನೋಡಿ ಇದೇ ಜಾಗದಲ್ಲೇ ಇರೋದು. ಇವನ್ ಗಣೇಶ ನೋಡಿ 20ನೇ ವರ್ಷದಂತೆ. ಸೊ 20 ವರ್ಷದಿಂದ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಇವರು. ಏನು ಪ್ರಾಬ್ಲಮ್ ಆಗಿಲ್ವಾ? ಏನು ಪ್ರಾಬ್ಲಮ್ ಆಗಿಲ್ಲ, ಏನು ಇಲ್ಲ. ಯಾವ ವರ್ಷನೂ ಏನು ಆಗಿಲ್ಲ. ಹೋಗ್ಲಿ ಬಿಡಿ, ಆ ಗಣೇಶನ ಆಶೀರ್ವಾದದಿಂದ ಇನ್ನೂ ಒಂದೆರಡು ಬಿಲ್ಡಿಂಗ್ ಎಕ್ಸ್ಟ್ರಾ ಕೊಟ್ಟು. ನಿಮ್ಮ ಅಮ್ಮ ಕಟ್ಟಿದ್ರಲ್ಲ, ನಿಮ್ಮ ಅಮ್ಮರ ಪರವಾಗಿ ನಾನು ಗಣೇಶ ಅಂತ ಕೇಳ್ಕೊಂಡಿದ್ದೀನಿ ಅಮ್ಮ ನಾನು. ನೋಡಿ ಮನೇನು ಒಂದೇ ಸರಿ ಕಟ್ಟಿದ್ದಾರೆ ಇಬ್ರು. ಅವ್ರ ಮುಂಚೆನೆ ರೆಡಿ ಮಾಡಿದ್ದೆ. ಮುಂಚೆನೆ ಇತ್ತು, ಮತ್ತೆ ಇನ್ನೊಂದು ಕಟ್ಟಿದ್ದೀರಾ. ಸೊ ಎಷ್ಟು ತಿಂಗಳ ಗ್ಯಾಪ್ ಅಲ್ಲಿ ಗೃಹ ಪ್ರವೇಶ ಆಗಿತ್ತು ನಮ್ದ? ಅಮ್ಮನ ಫೆಬ್ರವರಿ, ಅವ್ರದ್ದು ಮೇ. ಫೆಬ್ರವರಿಲಿ ನೋಡಿ, ಅದು ಅಮ್ಮನ ಮನೆ, ಗೃಹ ಪ್ರವೇಶ ಆಯ್ತು. ಸೊ ಇದು ಇವ್ರ ಮನೆ, ಮೇ ತಿಂಗಳ ಗೃಹ ಪ್ರವೇಶ ಆಯ್ತು. ಅಂಕಲ್ ಅಲ್ಲಿ ಒಳಗಡೆ ಕೂತಿದ್ದಾರೆ. ಸೊ ನೋಡಿ ಈ ರೀತಿ ಇದೆ ಇವರಿಬ್ಬರು ಫ್ರೆಂಡ್ಶಿಪ್. ನಿಜವಾಗ್ಲೂ ತುಂಬಾ ಜನಕ್ಕೆ ಮಾದರಿ ಆಗ್ತಾರೆ ಅಂತಾನೆ ಹೇಳ್ಬಹುದು. ಏನ್ ಹೇಳ್ತೀರಾ ಆಂಟಿ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ? ಹೇಳಮ್ಮ, ನೀನ್ ಒಂದ್ಸತಿ ಏನು ಹೇಳ ಇಲ್ಲ. ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು? ಉಷಾ
ಖುಷಿನೇ. ಇವರಿಬ್ರು ಆಂಟಿ ಸೊಸೆದಿರು. ಬನ್ನಿ ಬನ್ನಿ ಮುಂದೆ ಬನ್ನಿ. ಇವರು ದಬ್ರೆ ತೋರ್ಸ್ಬೇಡ. ಎರಡನೇ ಸೊಸೆ, ಮೂರನೇ ಸೊಸೆ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ನಮ್ಮ ಅತ್ತೆ ಇಷ್ಟೊತ್ತು ಇದ್ಲು, ನಮ್ಮ ಅತ್ತೆ ಹೋದ್ರು ಮನೆಗೆ. ಅಣ್ಣ ಬಂದ್ರು, ಊಟ ಇನ್ನು ಸ್ವಲ್ಪ ಸೀರೆ ಹಾಕೊಂಬರ್ತಾರೆ ಇನ್ನು. ನಮ್ಮ ಒಂದೇ ತರ ಸೀರೆ ಉಟ್ಕೊಂಡಿದೀವಲ್ಲ ಹೇಳು. ಮತ್ತೆ ಸೀರೆನೂ ಅಷ್ಟೇ ನೋಡ್ತಾ ಇರ್ಬೋದು. ನೋಡಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಆಲ್ ನೋಡಪ್ಪ ಕೋ ಸಿಸ್ಟರ್ಸ್ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಸ್ಯಾರೀಸ್ ಎಲ್ಲ ಒಂದೇ ತರ ಉಟ್ಕೊಂಡಿದ್ದೀನಿ ಬಿಕಾಸ್ ಸಂಘದಿಂದ ಎಲ್ಲರೂ ಎಷ್ಟು ಜನ ತಗೊಂಡಿದ್ದು ಸೀರೆ ಈ ತರ 16 ಜನ ತಗೊಂಡ್ರು. 16 ಜನ. 20 ಅಲ್ಲ ಅವ್ರ ಸಂಘದವ್ರು ಅಲ್ದೇ ತಗೊಂಡ್ರು, ನಾವು ಸಂಘದವ್ರು 16 ಜನ ತಗೊಂಡು, ಎಲ್ಲ ಒಂದ್ 25 ಜನ ತಗೊಂಡು. ಸೊ ಈ ರೀತಿ ಇದೆ. ಹೇಳು ಅಮ್ಮ, ಮಾಡಿರೋದು ನಿನಗೆ ಖುಷಿ ಇದೆಯಾ ಇಲ್ವಾ? ತುಂಬಾನೇ ಖುಷಿ. ಆಂಟಿ ನೀನ್ ಹೇಳ. ನಾವ್ ಯಾವಾಗ್ಲೂ ನೋಡ್ಬೇಕು ಅಂತ ಅದನ್ನೇ ನೋಡ್ತಾ ಇರ್ತೀವಲ್ಲ. ಅಲ್ಲ ಬಹಳ YouTube ಸುತ್ತ ಮಾಡೋದು ಇದೆ. ನಾವೆಲ್ಲ ನವತ್ತ ಇದ್ರೆ ನಾವು ಜಾಸ್ತಿ ನೋಡ್ತೀವಿ ಅದನ್ನ. ಪುಷ್ಪಾಂಜಲಿ ಅವ್ರ ಅಮ್ಮನ ನೀವು, ಪುಷ್ಪಾಂಜಲಿ ಅವ್ರ ಅಮ್ಮನ ನೀವು ಅಂತ ಕೇಳ್ತಾರೆ. ನೀನ್ ಅಮ್ಮ ಅಂದಾಗ ನಾನ್ ದೊಡ್ಡಮ್ಮ ಅಂತ ಹೇಳ್ಕೋಬೇಕಲ್ಲ. ನಾನೇನಂತ ಹೇಳ್ತೀನಿ ಅಲ್ಲ, ನಾನೇನ ಅಕ್ಕ ತಂಗಿಯರು ಅಂದಾಗ ನಾನು ಅಂತೀನಿ. ನಿಮ್ಮ ಅಮ್ಮ ಇಲ್ಲ ಅಂತ ತೆಲುಗು ಮಾತಾಡಿದ್ರಲ್ಲ, ನಿಮ್ಮಮ್ಮ ಒಂದ್ ತೆಲುಗು ಮಾತಾಡಿದ್ರು, ನಾನು ಕನ್ನಡ ಮಾತಾಡಿದೆ. ಅವ್ರು ಯಾರ ಮತ್ತೆ ಅಕ್ಕ ತಂಗಿರು ಅಂತೀರ, ಹೆಂಗ್ ಮಾತಾಡ್ತೀರ ಕನ್ನಡ ತೆಲುಗು ಅಂತ ಕೇಳಿದ್ರು. ಅವ್ರು ಅದಕ್ಕೆ ನಾನು ಹಂಗೇಳಿಲ್ಲ, ಅವ್ರು ತೆಲುಗುನ್ ಲವ್ ಮಾಡಿದ್ರು, ನಾನು ಕನ್ನಡದ ಲವ್ ಮಾಡಿದ್ರು. ಅವೆಲ್ಲ ಅವ್ರೆಲ್ಲ ನಕ್ಕಿದ್ರು, ಅವ್ರಿಗೆ ಗೊತ್ತೇ ಆಗಿಲ್ಲ. ಅವ್ರಿಗಿನ್ನ ಎಷ್ಟೋ ಜನಕ್ಕೆ ಗೊತ್ತಾಗಿಲ್ಲ ಅವ್ರಿಗೆ. ತೆಲುಗವ್ರನ್ನೊಬ್ರು ಕನ್ನಡದವ್ರನ್ನ ಲವ್ ಮಾಡಿದೀವಲ್ಲ, ಅದಕ್ಕೆ ಹಂಗ್ ಮಾತಾಡ್ತೀವಿ ಅಂತ ಚೆನ್ನಾಗಿರ್ತದಲ್ವಾ. ನಿಮ್ ಚಾಲೆನಲ್ಲಿ ಹಂಗೇನೆ ಬರ್ತಾ ಇರ್ಲಿ ಅಂತ, ನಿಮ್ ಚಾಲೆನಲ್ಲಿ ಹಂಗೆ ಬರ್ತಾ ಇರ್ಲಿ ನಾವು. 3 ದಿನದಿಂದ ಮಾಡಿದ್ರೆ ಅದೇನೆ ಫಸ್ಟ್ ದಿವಸನೇ ಮಾಡ್ಬೇಕಾಗಿತ್ತು. ಕರೆಕ್ಟ್ ಆಗಿ ಬಂದಿಲ್ಲ ಅಂತ ನನಗೆ ಬೈತಾ ಇದ್ದಾರೆ. ನಾನ್ ಮನೆಯಿಂದ ಬರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂಚೆನೆ ಬಂದು ಎಲ್ಲ ವಿಡಿಯೋ ಮಾಡಿಸ್ಬೇಕಿತ್ತು. ಸೊ ಈಗ ಸಾಯಂಕಾಲ ಮಾಡ್ಕೊಳಮ್ಮ, ಡ್ಯಾನ್ಸ್ ಮಾಡ್ತೀವಲ್ಲ. ನೋಡಿ ಡ್ಯಾನ್ಸ್ ಬೇರೆ ಮಾಡ್ತಾರಂತ ನೀವು. ಅದಕ್ಕೆ ತಮ್ದರ್ ಕಳ್ಸಿರೋದು. ಆಕೆ ನಿಮ್ಮ ಅಮ್ಮನ್ ಕರ್ದೆ ನಾನು. ಯಪ್ಪ ನಾನ್ ಬರಲ್ಲ ಅಂದ್ರು, ಅದಕ್ಕೆ ನಾ ಸುಮ್ನಾದಿ. ನಮ್ಮ ಅಮ್ಮ ಬಂದ್ರೆ ಆಡೋಣ ಅಂದೆ. ನಮ್ ಭಾಗ್ಯ ಅಂದ್ಲು ದೊಡ್ಡ ಆಡೋ. ಸೊ ಕೇಳಿಸ್ಕೊಂಡ್ರಲ್ವಾ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಯಾವ ತರ ಇತ್ತು ಅಂತ ಹೇಳಿ. ಅಂದ್ರೆ ನಾನ್ ಮೈಕ್ ಹಾಕೊಂಡಿರ್ಲಿಲ್ಲ, ಮೇ ಬಿ ನನ್ನ ಒಂದು ವಾಯ್ಸ್ ನಿಮ್ಗೆ ಕ್ಲಾರಿಟಿಯಾಗಿ ಕೇಳಿಸಿಲ್ಲ ಅಂತ ಹೇಳಿ ಅನ್ಕೋತೀನಿ. ಇದ್ದಿದ್ 2 ಮೈಕು ನಾನು ಅವ್ರಿಗೆ ಹಾಕಿದ್ದೆ. ಇನ್ನು ಆಂಟಿ ವಾಯ್ಸು ಪಾಪ ಚೆನ್ನಾಗಿದೆ, ಬಟ್ ಇವಾಗ ಈ ಹಬ್ಬ ಮಾಡೋ ಇದ್ರಲ್ಲಿ ಅವರು ಸ್ವಲ್ಪ ಜೋರಾಗಿ ಮಾತಾಡಿ ಸ್ವಲ್ಪ ಅವ್ರಿಗೆ ವಾಯ್ಸ್ ಪ್ರಾಬ್ಲಮ್ ಆಗಿದೆ ಅಷ್ಟೇನೆ. ಇನ್ನ ಅದೆಲ್ಲ ಆದ್ಮೇಲೆ ಇನ್ನ ವಿಸರ್ಜನೆ ಎಲ್ಲ ಮಾಡ್ಬೇಕಲ್ವಾ, ಸಂಜೆ ಆಗಿತ್ತು. ಆ ಟೈಮಲ್ಲಿ ದೇವ್ರ ಹತ್ರ ಏನ್ ಫ್ರೂಟ್ಸ್ ಎಲ್ಲ ಇಟ್ಟಿರ್ತೀವಿ, ಮತ್ತೆ ಎಲ್ಲಾರು ಪೂಜೆಗೆ ಅಂತ ಅನ್ಬಿಟ್ಟು ಏನ್ ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದ್ ಕೊಟ್ಟಿರ್ತಾರಲ್ವಾ, ಎಲ್ಲಾನು ಹಾಕ್ಬಿಟ್ಟು ಎಗೇನ್ ನಾವು ಸಂಜೆ ಪ್ರಸಾದ ಮಾಡ್ಕೊಬೇಕಲ್ವಾ ಅಂತ ಅದನ್ನೆಲ್ಲ ಮಾಡ್ತಿದ್ವಿ. ಬಿಕಾಸ್ ವೇಸ್ಟ್ ಆಗತ್ತೆ. ಮತ್ತೆ ಈಗ ನಾವು ಮಹಾಮಂಗಳಾರತಿ ವಿಸರ್ಜನೆ ಮಾಡೋ ಟೈಮಲ್ಲಿ ಮಹಾಮಂಗಳಾರತಿ ಮಾಡಿದಾಗ್ಲೂ ನೈವೇದ್ಯಕ್ಕೆ ಎಲ್ಲ ಇಡಬೇಕು, ಮತ್ತೆ ಎಲ್ಲಾರ್ಗು ಕೊಡ್ಬೇಕಾಗತ್ತಲ್ವಾ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಆಮೇಲೆ ಈಗ ಆಗ್ಲೇ ಆಂಟಿ ಹೇಳಿದ್ರಲ್ಲ ಟಮಟೆಯವ್ರನ್ನೆಲ್ಲ ಕರ್ಸಿದೀವಿ ಅಂತ ಅಂದ್ಬಿಟ್ಟು, ಇನ್ನು ಅವಾಗೆಲ್ಲ ಫುಲ್ಲು ಬ್ಯುಸಿ ಆಗಿ, ಅಂದ್ರೆ ಎಂಜಾಯ್ ಮಾಡೋದಕ್ಕಾಗಲ್ಲ ಈ ಕೆಲ್ಸಗಳನ್ನ ಮಾಡ್ಕೊಂಡಿದ್ರೆ ಅನ್ಬಿಟ್ಟು ಇದನ್ನೆಲ್ಲ ಮಾಡ್ಬಿಟ್ವಿ. ನಿಜ ಹೇಳ್ಬೇಕು ಅಂದ್ರೆ 1 ಬ್ಯಾಚ್ ನಾವಿಲ್ಲಿ ಪ್ರಸಾದ ಮಾಡ್ತಿದ್ರೆ, ಇನ್ನೊಂದ್ ಬ್ಯಾಚ್ ಮನೆ ಒಳಗಡೆ ಅಡ್ಗೆ ಮಾಡ್ತಾ ಇದ್ರು. ಬಿಕಾಸ್ ರಾತ್ರಿ ವಿಸರ್ಜನೆ ಮಾಡ್ಬಿಟ್ಟು ಬಂದ್ಮೇಲೆ ಊಟನು ಮಾಡಕ್ ಕಷ್ಟ ಆಗತ್ತೆ ಅಂತ. ಇಲ್ಲಿ ಹೆಂಗೆ ಅಂದ್ರೆ ಎಲ್ಲಾ ಲೇಡೀಸು ಜೆಂಟ್ಸು ಮಕ್ಳು ಎಲ್ಲಾರು ಹೋಗ್ತಾರೆ ದೇವರನ್ನ ವಿಸರ್ಜನೆ ಮಾಡೋದಕ್ಕೆ. ಬಟ್ ನಾನೇನ್ ಅಲ್ಲೆಲ್ಲ ಹೋಗೋದಿಲ್ಲ. ನಂದೇನಿದ್ರು ಸ್ವಲ್ಪ ಹೊತ್ತು ಅಷ್ಟೇನೆ. ನೈಟ್ ನಮ್ಮ ಮನೆಯವ್ರ ಮನೆಗ್ ಬಂದು ಫೋನ್ ಮಾಡಿದ ತಕ್ಷಣ ನಾನು ಹೊರಟು ಬಿಡ್ತೀನಿ.
ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.